ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗಿದ್ರಿ? ಚೆನ್ನಾಗಿದ್ದೀರಿ? ಓಕೆ. ಸೊ ಮಾಲ್ ಚೆನ್ನಾಗಿದೆ. ಸಣ್ಣಗೆ ಮಳೆ ಚಾಲೂ ಆಗಿದೆ ಈಗ ಧಾರವಾಡದಲ್ಲಿ. ಸೊ ಇವತ್ತು ನಾನು ಕಾಗವಾಡಿಗೆ ಹೋಗಿದ್ದೆ, ಅಥಣಿ ಸೈಡು. ಆಮೇಲೆ ಲಾಸ್ಟ್ ವೀಕು ಗೋವಾಕ್ಕೆ ಹೋಗಿ ಒಂದು 5 ರಿಂದ 6 ರಿಸಾರ್ಟ್ಸ್ಗಳನ್ನೆಲ್ಲ ನೋಡಿ ಬಂದೆ. ಭಾಳ ಚಲೋ ಅನ್ನಿಸ್ತು. ಅವರು ಒಂದಿಷ್ಟು ರಿನೋವೇಷನ್ ಪ್ಲ್ಯಾನ್ಸ್ಗಳನ್ನೆಲ್ಲ ಕೊಡ್ರಿ, ಆಮೇಲೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಹೊಸದನ್ನು ಏನಾರು ಅಡಾಪ್ಟ್ ಮಾಡಬೇಕಾ, ಅಪ್ಗ್ರೇಡ್ ಮಾಡಬೇಕಾ, ಏನು ಇಷ್ಟೇ ಚೆನ್ನಾಗಿದೆನಾ, ಇದನ್ನೇ ಚೆನ್ನಾಗಿ ಇನ್ನೂ ಮೇಂಟೈನ್ ಮಾಡಬೇಕಾ. ಸೊ ಈ ಥರ ಎಲ್ಲ ಕೇಳಿದಾಗ ನಾನು ಅವ್ರಿಗೆಲ್ಲ ಲಿಸ್ಟೆಲ್ಲ ಮಾಡಿಕೊಟ್ಟೆ. ನಾನು ಹೇಳ್ತೀನಿ, ಒಂದೊಂದು ರಿಸಾರ್ಟ್ನಲ್ಲಿ ಸುಮಾರು 100 ನಾ ಪಾಯಿಂಟ್ಸ್ಗಳನ್ನು ಮಾಡಿಕೊಟ್ಟೇನೆ. ಓಕೆ. ಎಲ್ಲರೂ ಏನು ನೋಡ್ತಾರೆ, ಬರೀ ಲ್ಯಾಂಡ್ಸ್ಕೇಪಿಂಗು ಚಂದ, ಆಮೇಲೆ ಪಾತು, ಗಾರ್ಡನಿಂಗು ಇದನ್ನಷ್ಟೇ ನೋಡ್ತಾರೇನೋ. ಪ್ರತಿಯೊಂದು ಪಾಯಿಂಟ್ಗಳನ್ನು ನಾವು ಪಾಯಿಂಟ್ ಮಾಡಿ ತೋರಿಸಿದಾಗ ಕಸ್ಟಮರು ಎಸ್ ಅಂತಾರೆ, ಎಸ್ ದಿಸ್ ಈಸ್ ಬೆಸ್ಟ್ ಅಂತ ಹೇಳ್ತಾರೆ. ಓಕೆ, ಕೆಲವೊಬ್ಬರು ಸುಮ್ಮನೆ ನಾರ್ಮಲಿ ಬರ್ತಾರೆ, ಎಂಜಾಯ್ ಮಾಡಿ ಹೋಗ್ತಾರೆ, ಅದು ಪ್ರಶ್ನೆ ಬೇರೆ. ಓಕೆ, ಗೋವಾ ಅಂತ ಊರೊಳಗೆ ಅದು ಬೇರೆ, ಅಲ್ಲಿ ಎನ್ವೈರ್ಮೆಂಟ್ ಇರ್ತದೆ. ಹಿಂಗೆ ಕೆಲವೊಂದು ಬಾಗಲಕೋಟೆ, ಬಿಜಾಪುರ, ಮೈಸೂರು, ಬೆಂಗಳೂರು ಅದರ ತಕ್ಕಂಗೆ ಅಲ್ಲಿ ಮೇಂಟೈನ್ ಮಾಡ್ಬೇಕಾಗ್ತದೆ, ಡಿಸೈನ್ ಕೊಡ್ಬೇಕಾಗ್ತದೆ. ಸೊ ಎನ್ವೈರ್ಮೆಂಟ್ ಚಲೋ ಹಿಡ್ಕೋಬೇಕಾಗ್ತದೆ. ಈಗ ನೀವು ಯಾರು ಹೊಸದಾಗಿ ನನಗೆ ಕೇಳ್ತಾ ಇದ್ದೀರಿ ಅವ್ರಿಗೆಲ್ಲ ನಾವು ಒಳ್ಳೆ ಡಿಸೈನ್ಸ್ಗಳನ್ನು, ಅಪ್ಗ್ರೇಡ್ಗಳನ್ನು ಈ ಥರ ಹೆಂಗಿದೆ, ಈಗ ಅಪ್ಡೇಟ್ ಹೆಂಗಿದೆ ಆ ಥರ ನಾವೆಲ್ಲ ಮಾಡಿ ಕೊಡ್ಲಿಕ್ಕತ್ತೀವಿ. ಬಟ್ ಆಲ್ರೆಡಿ ಯಾರು ಸಫರ್ ಆಗ್ಲಿಕ್ಕತ್ತೀರಿ, ಕಸ್ಟಮರ್ಸ್ ಬರ್ತಾ ಇಲ್ಲ, ಆಮೇಲೆ ನಮ್ಮದು ಚಲೋ ನಡೀತಾ ಇಲ್ಲ, ಅದು ಇದು ಅಂತ ಏನು ಫೋನ್ ಮಾಡಿರ್ತೀರಿ, ಅವ್ರಿಗೆಲ್ಲ ನಾವು ಏನು ಪಾಯಿಂಟ್ಸ್ಗಳನ್ನು ಕೊಟ್ಟೀವಿ, ಅವ್ರು ಅದನ್ನು ಬೇಗ ಅಳವಡಿಸ್ಕೋಬೇಕು. ನೋಡಿರಿ, ಒಮ್ಮೆ ಅಂತೂ ನಿಮ್ಗೆ ಅಳವಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಣ್ಣಗೆ ಮಾಡ್ಕೊಂಡು ಹೋಗ್ಬೋದು. 1 ಸ್ಟೆಪ್ಪು, 1 ಫೇಸು, 2nd ಫೇಸು, 3rd ಫೇಸು, 4th ಫೇಸ್ ಈ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ನೀವು ಅದಕ್ಕೆ ರೆಡಿ ಇರಬೇಕು. ಆಮೇಲೆ ಯಾರ್ಯಾರು ಜಾಗಗಳನ್ನು ಈಗ ತೋರಿಸಿದ್ರಿ, ಕೆಲವೊಬ್ರು ಹೇಳ್ತಾರೆ ರಿಸಾರ್ಟ್ ಅಂತೆಲ್ಲ ಹೇಳ್ತಾರೆ. ಎಲ್ಲರೂ ರಿಸಾರ್ಟ್ ಮಾಡ್ಬೇಕಂತ ಏನಿಲ್ಲ. ಊರು ತುಂಬ ರಿಸಾರ್ಟ್ ಆಗ್ಬಿಟ್ರೆ ಹೆಂಗೆ ರೀ? ಸಾಕಷ್ಟು ಪ್ಲ್ಯಾನ್ಗಳದಾವು. ಆಮೇಲೆ ಅಬೌಟ್ 10 acres ಇದ್ದವರು ಅಗ್ರೋ ಟೂರಿಸಮ್ ಮಾಡ್ಕೋರಿ. ಎಲ್ಲರೂ ಬರೀ ರಿಸಾರ್ಟ್ ಅಂತ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಬೇರೆ ಇಂಡಸ್ಟ್ರಿಗಳನ್ನು ನೀವು ಮಾಡ್ಕೋಬೋದು. ಯಾವ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಅದ, ಆ ಪ್ರಾಬ್ಲಮ್ನ ಸೊಲ್ಯೂಷನ್ ನೀವು ಯಾರು ಬೇಗ ಫಾಸ್ಟ್ ಅಲ್ಲಿ ಆ ಜಾಗದೊಳಗೆ ನೀವು ಮಾಡ್ತೀರಿ, ಅವರಿಗೆ ಅದು ಗ್ರೋತ್ ಆಗ್ತದೆ. ಎಲ್ಲರೂ ಕೇಳೋದು ನಮಗೆ ಏನಪ್ಪ ಅಂದರೆ, ಸರ್ ನಮ್ಮ ಕಡೆ ಒಂದು 5 ಎಕರೆ ಇದೆ, ರಿಸಾರ್ಟದು ಪ್ಲ್ಯಾನ್ ಕೊಡ್ರಿ. ಸರ್ ನಮ್ಮ ಹತ್ರ ಒಂದು 6,000 ಸ್ಕ್ವೇರ್ ಫೀಟ್ ಅದ, ಒಂದು ಏನಾದರೂ ಹೋಮ್ ಸ್ಟೇ ಕೊಡ್ರಿ. ಎಲ್ಲ ಕಡೆ ಯಾಕೆ ಬರ್ತಾರೆ ರೀ? ಬರೇ ರಿಸಾರ್ಟು ಹೋಮ್ ಸ್ಟೇ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಅದಾವೆ ಪ್ರಾಜೆಕ್ಟ್, ಸಾಕಷ್ಟು ಅದಾವೆ. ಡಿಸ್ಕಷನ್ ಮಾಡೋಣಂತ. ನಿಮ್ಮ ಲೊಕೇಶನಿಗೆ ನಾವು ಬಂದು ನೋಡಿದಾಗ ಗೊತ್ತಾಗೋದು. ಕೆಲವೊಂದು ಸಲ ಫೋನ್ದೊಳಗೆ ನಮಗೆ ಹೇಳಿಕ್ಕೆ ಬರೋದಿಲ್ಲ. ಸೊ ಅವಾಗ ಅಲ್ಲಿ ಹೋದಾಗ ನಾ ಎಷ್ಟೋ ಜನರಿಗೆ ಕಲ್ಯಾಣ ಮಂಟಪ ಮಾಡಿರಿ ಇಲ್ಲಿ ಅಂತ ಹೇಳೀನಿ, ಕೆಲವೊಬ್ಬರಿಗೆ ಅಡ್ವೆಂಚರ್ ಕ್ಯಾಂಪ್ಸ್ ಮಾಡಿರಿ ಅಂತ ಹೇಳೀನಿ, ಕೆಲವೊಬ್ಬರಿಗೆ ಇಲ್ಲಿ ಏನಪ್ಪ ಅಂತಂದರೆ ರೆಸ್ಟೋರೆಂಟ್ ಮಾಡಿರಿ ಅಂತ ಹೇಳೀನಿ, ಕೆಲವೊಬ್ಬರಿಗೆ ವೆಲ್ನೆಸ್ ಸೆಂಟರ್ ಮಾಡಿರಿ ಅಂತ ಹೇಳೀನಿ, ಕೆಲವೊಬ್ಬರಿಗೆ ಕೋಳಿ ಫಾರ್ಮ್ ಮಾಡಿರಿ ಅಂತ ಹೇಳೀನಿ, ಕೆಲವೊಬ್ಬರಿಗೆ ಪಿಗ್ ಫಾರ್ಮ್ ಮಾಡಿ ಅಂತ ಹೇಳೀನಿ. ಆಮೇಲೆ ಕೆಲವೊಬ್ಬರಿಗೆ ಈ ಬೇರೆ ಆರ್ಟ್ಗಳನ್ನು ಕಲಿಬೇಕಂತಿರ್ತದೆ. ಆ ಎನ್ವೈರ್ಮೆಂಟ್ ಅಲ್ಲಿ ಹಂಗೆ ಇರ್ತದೆ. ಅಲ್ಲಿ ಸುತ್ತಮುತ್ತಲು ಇರುವಂಥ ಜನ ಇಂಟ್ರೆಸ್ಟೆಡ್ ಭಾಳ ಇರ್ತಾರೆ. ಸೊ ಅವರಲ್ಲಿ ಆರ್ಟ್ ಗ್ಯಾಲರಿ ಮಾಡ್ಬೋದು. ಕೆಲವೊಬ್ರು ಸ್ಪೋರ್ಟ್ಸ್ ರಿಲೇಟೆಡ್ ಸಮೀಪ ಇರ್ತದೆ. ಆ ಲೊಕೇಶನ್ ಒಳಗೆ ನೀವು ಬ್ಯಾಡ್ಮಿಂಟನ್ನು, ಸ್ವಿಮ್ಮಿಂಗ್ ಪೂಲು ಅಥವಾ ಬ್ಯಾಡ್ಮಿಂಟನ್ ಕೋರ್ಟು, ಇದು ಟೇಬಲ್ ಟೆನ್ನಿಸ್ ಕೋರ್ಟು, ಪಿಕಲ್ ಬಾಲ್ ಕೋರ್ಟು ಇವನ್ನೆಲ್ಲ ನೀವು ಮಾಡ್ಬೋದು. ಅವು ಚಲೋ ನಡೀತಾವಲ್ಲೇ. ಯಾವುದಕ್ಕೆ ಯಾವ್ದು ನಡೀತದೆ. ಕೆಲವೊಮ್ಮೆ ಗುಡಿನೇ ಮಾಡ್ಬೇಕಲ್ಲಿ. ನೀವು ಯಾವುದು ಗುಡಿ ಅದು ಇದು ಸೆಕೆಂಡರಿ, ಗುಡಿ ಮಾಡಿದ್ರೇ ಮಸ್ತ್ ನಡೀತಿರ್ತದೆ. ಒಂದು ಒಳ್ಳೆ ಆಂಬಿಷನ್ ಇರ್ತದೆ ಅಲ್ಲಿ. ಆ ಗುಡಿಯಲ್ಲಿ ಇತ್ತಪ್ಪ ಅಂದರೆ ಚೆನ್ನಾಗಿ ನಡೀತದೆ. ಸೊ ಭಗವಂತನ ಒಂದು ವ್ಯಾಬ್ರೇಷನ್ನಲ್ಲಿ ಚೆನ್ನಾಗಿರ್ತದೆ. ಸೊ ಆ ವ್ಯಾಬ್ರೇಷನ್ ಜಾಗದೊಳಗೆ ನೀವು ಒಂದು ಗುಡಿ ಇಟ್ಬಿಟ್ರೆ ಅಲ್ಲಿ ಒಳ್ಳೆ ಜನ ಬಂದವರು ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ತಾರೆ. ನಿಮ್ಮದು ಉದ್ಭವ ಆಗ್ತೀರಿ, ಅಲ್ಲಿ ಜಾಗನೂ ಉದ್ಭವ ಆಗ್ತದೆ. ಸೊ ಸಾಕಷ್ಟು ಪ್ಲ್ಯಾನ್ಗಳದಾವೆ. ಯಾಕೆ ಟೆಂಪಲ್ಗಳು ಕಮರ್ಷಿಯಲ್ ಇಲ್ವ? ಈಗ ಹೆಂಗೆ ನಡೀತಿರ್ತಾವ ಅವೆಲ್ಲ ಕಮರ್ಷಿಯಲ್ ಅಂತ ನಾವು ಹೇಳ್ತೀವಿ. ಮುಖ್ಯ ಅದಲ್ಲ. ಅಲ್ಲಿ ಇದ್ದಂಥ ಜಗದ್ದು ಒಂದು ವ್ಯಾಬ್ರೇಷನ್ನಲ್ಲಿ ಭಾಳ ಡೆವಲಪ್ಮೆಂಟ್ ಇರ್ತದೆ. ಅಲ್ಲಿ ಸಿಕ್ಕಾಪಟ್ಟಿ ಗ್ರೋತ್ ಇರ್ತದೆ. ಸೊ ಅಲ್ಲಿ ಯಾವುದೇ ಒಂದು ಗಣಪ ಇರ್ಬೋದು, ಹನುಮಪ್ಪ ಇರ್ಬೋದು, ವೆಂಕಪ್ಪ ಇರ್ಬೋದು, ಏನೇ ತಂದು ಇಟ್ಟರು ಸಹಿತ ಅಲ್ಲಿ ಜಾಗೃತ ಆಗ್ಬಿಡ್ತದೆ. ಓಕೆನಾ? ಆವಾಗ ಅಲ್ಲಿ ಜನ ಬಂದು ಕುತ್ಕೊಂಡು ಅಲ್ಲಿ ಏನಾದರೂ ಒಂದು ಪ್ರೇಯರು ಏನಾದ್ರು ಮಾಡಿದರೆ
ಅವ್ರಿಗೆ ಒಳ್ಳೇದು ಅನಿಸ್ತದೆ, ಆ ಜಾಗಕ್ಕೆ ಬರ್ತಾ ಇರಬೇಕಂತ ಅನಿಸ್ತದೆ. ಹೀಗಾಗಿ ಎಲ್ಲ ಜನ ಜಾಸ್ತಿ ಆ ಜಾಗಕ್ಕೆ ಹೋಗ್ತಿರ್ತಾರೆ, ಅದೊಂದು ಬೇರೆ. ಸೊ ಆ ಥರ ಅಗ್ರಿಕಲ್ಚರ್ ಆಲ್ರೆಡಿ ಯಾರು ಮಾಡ್ತಿರ್ತೀರಿ ಅವರಿಗೆ ಅದ್ರ ಜೊತೆನೇ ಒಂದು 5 ರಿಂದ 6 ರೂಮ್ಸ್ ಮಾಡಿಕೊಂಡು ರಿಸಾರ್ಟ್ ಥರ ಮಾಡಿಕೊಂಡು ಅಗ್ರೋ ಟೂರಿಸಮ್ ಥರ ಮಾಡ್ಕೊಂಡು ಹೋಗ್ಬೋದು. ದಯವಿಟ್ಟು ಅಗ್ರಿಕಲ್ಚರ್ ಜೊತೆ ಟೂರಿಸಮನ್ನು ಮಾಡ್ಕೊರಿ. ಅಗ್ರಿಕಲ್ಚರನ್ನ ಎಲ್ಲ ನಾಶ ಬಿಟ್ಟು ನಾನು ಅಲ್ಲಿ ಪ್ಲಾಟ್ಸ್ ಮಾಡ್ತೀನಿ ಅಥವಾ 5 ಗುಂಟ 10 ಗುಂಟ ನಾನು ಇದನ್ನು ಫಾರ್ಮ್ ಹೌಸ್ ಇವನ್ನೆಲ್ಲ ನಾನು ಮಾಡ್ತೀನಿ, ಆಮೇಲೆ ಏನಾರು ಒಂದು ಇಂಡಸ್ಟ್ರಿ ಮಾಡ್ತೀನಿ, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ಭೂಮಿ ಚೆನ್ನಾಗಿರ್ತದೆ, ಅಗ್ರಿಕಲ್ಚರ್ ನೀವು ಮಾಡ್ತಿರ್ತೀರಿ. ನೋಡಿರಿ, ಪ್ರಾಬ್ಲಮ್ ನಿಮಗೇನು ಲೇಬರ್ ಪ್ರಾಬ್ಲಮ್ ಮೊದಲು ತಾನೆ. ಅದಕ್ಕೆ ಏನು ಮಾಡ್ಬೇಕು ನಾವು ಹೇಳ್ತೀವಿ. ಲೇಬರ್ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಏನು ಸೊಲ್ಯೂಷನ್ನು ನಾವು ಹೇಳ್ತೀವಿ. ಆಮೇಲೆ ಅಗ್ರಿಕಲ್ಚರ್ ಒಳಗೆ ನೀವು ಇರ್ತೀರಿ, ಅಲ್ಲಿ ಗ್ರೋತ್ ಆಗ್ತಿರೋದಿಲ್ಲ, ಅದಕ್ಕೆ ಏನು ಆ್ಯಡ್ ಮಾಡ್ಕೋಬೇಕು ಅದನ್ನು ಹೇಳ್ತೀವಿ. ಸೊ ಫಸ್ಟ್ ಇದನ್ನೊಂದು ಟ್ರೈ ಮಾಡಿರಿ, ಅಗ್ರಿಕಲ್ಚರನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಓಕೆ, ಕೈ ಮುಗಿತೀನಿ, ದಯವಿಟ್ಟು ಅಗ್ರಿಕಲ್ಚರ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ನವಡೇಸ್ ಮುಂದೆ ಬರುವಂಥ ಟೈಮ್ ಏನದಲ್ಲ, ಯಾರು ಅಗ್ರಿಕಲ್ಚರ್ ಈಗಿಂದ ಮಾಡ್ಕೊಂಡು ಹೊಂಟಿರಿ ಮುಂದೆ ಅವ್ರಿಗೆ ಭಾಳ ವ್ಯಾಲ್ಯೂ ಸಿಗೋದದ. ಇನ್ನೊಂದು 5 ರಿಂದ 6 ವರ್ಷ ಒಳಗೆ ನಿಮಗೆ ಭಾಳ ವ್ಯಾಲ್ಯೂ ಸಿಗೋದದ. ನಿಮ್ಮ ಕಡೆನೇ ಬಂದ ಕಾಯಿಪಲ್ಲೆ ನೀವು ಏನು ರೇಟ್ ಹೇಳ್ತೀರಿ ಆ ವೆಜಿಟೇಬಲ್ಸ್ ತೊಗೊಂಡೋಗ್ತಾರೆ, ಕ್ರಾಪ್ ತೊಗೊಂಡೋಗ್ತಾರೆ, ಹಣ್ಣುಗಳನ್ನು ತೊಗೊಂಡೋಗ್ತಾರೆ. ಸೊ ಅದೇ ರೀತಿ ಬರೋದದ. ಅದಕ್ಕೆ ಎಲ್ಲರೂ ಬರೀ ರಿಸಾರ್ಟ್ ತೆಗೀರಿ ಅದನ್ನು. ಓಕೆ, ನಾವು ನಿಮ್ಗೆ ಸಾಕಷ್ಟು ಪ್ಲ್ಯಾನ್ಸ್ಗಳನ್ನು ಕೊಡ್ತೀವಿ. ಆಮೇಲೆ ಬರೀ ಪ್ಲ್ಯಾನ್ಸ್ ಕೊಡೋದಷ್ಟೇ ಅಲ್ಲ, ಎಕ್ಸಿಕ್ಯೂಷನು ಮಾಡಿ ಕೊಡ್ತೀವಿ. ಸೊ ಅದಕ್ಕೆ ಫೋನ್ ಮಾಡಿರಿ, ಡಿಸ್ಕಷನ್ ಮಾಡಿರಿ. ನನ್ನ ಕಡೆಯಿಂದ ಆಗಲಿಲ್ಲ ಅಂದ್ರೆ ನನ್ನ ಕಡೆ ಪ್ಲ್ಯಾನ್ಸ್ ತೊಗೊರಿ, ಬೇರೆಯವ್ರ ಕಡೆ ಮಾಡಿಸ್ಕೋರಿ, ಅಥವಾ ನನ್ನ ಜೊತೆ ಡಿಸ್ಕಷನ್ ಮಾಡಿರಿ. ಹೊಂದಲಿಲ್ಲ ಅಂದ್ರೆ ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡಿರಿ. ಒಂದು ಕನ್ಕ್ಲೂಷನಿಗೆ ಬರ್ರಿ, ಸುಮ್ಮನೆ ಕೂಡ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಓಕೆ, ರೈಟ್.